ಹದಿಹರೆಯದ 18ರ ಒಂದು ಯುವತಿ ಏನಿದ್ದಾಳೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಅದಕ್ಕೆ ಒಂದು ಬಲವಾದ ಕಾರಣ ಕೂಡ ಕೇಳಿ ಬರ್ತಾ ಇದೆ. ಅದೇನಂತಂದರೆ ದೆವ್ವದ ಕಾಟ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. 18ರ ಹದಿಹರೆಯದ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಅದಕ್ಕೆ ಯುವತಿಗೆ ಇತ್ತ ದೆವ್ವದ ಕಾಟ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಾವಿನ ರಹಸ್ಯದ ಹಿಂದಿದೆಯಾ ಆ ಒಂದು ದೆವ್ವ ಎನ್ನುವಂತಹ ವಿಚಾರ. ಅಂಜನಪ್ಪ ಹಾಗೂ ಮಧುಶ್ರೀ ದಂಪತಿಗಳ ಮಗಳು ಈ ಶಾರದಾ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬುರಡಗುಂಡೆ ಒಂದು ಗ್ರಾಮ ಏನಿದೆ ಅಲ್ಲಿ ಆಗಿರುವಂತಹ ಘಟನೆ ಇದು. ಪೋಷಕರು ದೆವ್ವದ ಕಾಟ ಅಥವಾ ಮಾಟ ಮಂತ್ರ ಇರಬಹುದು ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಯುವತಿಯ ವಿಚಿತ್ರವಾದಂತಹ ಒಂದು ವರ್ತನೆ, ದೆವ್ವ ಅಂತ ಹೇಳಿ ಅನುಮಾನ ವ್ಯಕ್ತವಾಗ್ತಾ ಇದೆ ಇವರಿಗೆ. ಕಳೆದ 3-4 ವರ್ಷಗಳಿಂದ ಶಾರದಾಗೆ ತುಂಬ ಹೊಟ್ಟೆ ನೋವು ಬರ್ತಾ ಇತ್ತು, ಸಮಸ್ಯೆ ಜಾಸ್ತಿ ಇತ್ತು. ಯಾವ ಆಸ್ಪತ್ರೆಯಲ್ಲೂ ಕೂಡ ತೋರಿಸಿದ್ರು ಕೂಡ ಎಲ್ಲ ರಿಪೋರ್ಟ್ಗಳು ಬರ್ತಾ ಇತ್ತು ಬರೀ ನಾರ್ಮಲ್ ಅಂತ. ಡಾಕ್ಟರ್ ಕೂಡ ಅದೇ ಹೇಳ್ತಾ ಇದ್ರು, ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮೇಲ್ನೋಟಕ್ಕೆ ಇದೇ ಕಾರಣ ಇರ್ಬೋದು ಅಂತ ಹೇಳ್ತಾರೆ. ಆದರೆ ಬೇರೆ ಕಾರಣ ಅದೇನಂದರೆ ದೆವ್ವ ಅಂತ ಹೇಳ್ತಾ ಇದ್ದಾರೆ. ಮಗಳು ಗುಣಮುಖಲಾಗಲಿ ಅಂತ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡ್ತಾ ಇದ್ರು. ಮತ್ತು ಮಾಟ ಮಂತ್ರದ ಕಾಟ ಇರಬಹುದು ಅಂತ ನಾಟಿ ಔಷಧಿಯನ್ನು ಕೂಡ ಆ ಮನೆಯವರು ಮತ್ತು ತಂದೆ ತಾಯಿಗಳು ಕೊಡಿಸಿದ್ರು. ದೇವರಿಗೆ ಪೂಜೆ ಮಾಡಿಸಿದ ಕೆಲ ದಿನಗಳು ಹೊಟ್ಟೆ ನೋವು ಬರ್ತಾ ಇರಲಿಲ್ಲ, ನಾರ್ಮಲ್ ಆಗಿರ್ತಿದ್ಲು. ಆದರೆ ಮತ್ತೆ ಕೆಲ ದಿನಗಳ ನಂತರ ಏನಾಗ್ಬಿಡ್ತಾ ಇತ್ತು, ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಈ ರೀತಿ ವಿಚಿತ್ರವಾಗಿ ವರ್ತಿಸೋದು, ಕೂಗಾಡೋದು ಆ ಯುವತಿ ಮಾಡ್ತಾ ಇರುವಂಥದ್ದು, ರೇಗಾಡುವಂಥದ್ದು, ಅರಚಾಡೋದು, ಕಿರುಚಾಡೋದು, ಈ ರೀತಿಯಾಗಿ ಎಲ್ಲ ನಡ್ಕೊಳ್ತಾ ಇದ್ದಂತೆ. ಇದು ಭಯ ತರಿಸ್ತಾ ಇತ್ತು. ಕೋಪ ಮಾಡಿಕೊಂಡು ಎಲ್ಲರನ್ನ ಕೂಡ ಒಂದು ರೀತಿಯಲ್ಲಿ ಭಯಕ್ಕೆ ಈಡು ಮಾಡಿಬಿಡ್ತಾ ಇದ್ರು. ಆ ರೀತಿಯಾಗಿ ನಡ್ಕೊಳ್ತಾ ಇದ್ರು. ಹೀಗಾಗಿ ಮಕ್ಕಳನ್ನು ಕಾಲೇಜನ್ನು ಕೂಡ ಬಿಡಿಸಿ ಮನೆಯಲ್ಲೇ ಇಟ್ಕೊಂಡಿದ್ರು, ಎಲ್ಲಿಗೂ ಕೂಡ ಕಳಿಸಬಾರ್ದು ಅಂತ ಹೇಳಿ ಭಯ. ಅವರಿಗೆ ಹುಷಾರಿಲ್ಲ ಅಂತ ತಾಯಿ ಆಸ್ಪತ್ರೆಗೆ ಹೋಗಿರ್ತಾರೆ ತೋರಿಸ್ಕೊಂಬರೋಕ್ಕೆ. ಆದರೆ ವಾಪಸ್ ಬರೋಷ್ಟರಲ್ಲಿ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಶಾರದಾ. ಆಗ ನೇಣಾಕೊಳ್ಳುವಂತಹ ರೀತಿಯಲ್ಲಿ ಕಾಣಿಸ್ಕೊಳ್ತಾಳೆ, ಶವ ಪತ್ತೆಯಾಗುತ್ತೆ. ಆಕೆಯ ವರ್ತನೆ ಏನಿದೆ ಅದಕ್ಕೆ ದೆವ್ವನೇ ಕಾರಣ ಇರಬಹುದು, ಅದಕ್ಕೆ ಸಾವನ್ನಪ್ಪಿರಬಹುದು ಎನ್ನುವಂಥ ಅನುಮಾನ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ನೋಡಿ, ಈ ರೀತಿಯಾದಂಥ ಒಂದು ಘಟನೆಗಳು ಆದಾಗ ಸಾಮಾನ್ಯವಾಗಿ ಈ ರೀತಿಯಾಗಿ ಬಂದೇ ಬರುತ್ತೆ ಯೋಚನೆ. ತಂದೆ ತಾಯಿಗಳು ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಮಗಳು ಸುಮಾರು 3-4 ವರ್ಷಗಳಿಂದ ಈ ರೀತಿಯಾದಂತಹ ಒಂದು ಹೊಟ್ಟೆ ನೋವಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾಳೆ. ಇದಕ್ಕೂ ಮೊದಲು ಏನಾಗಿರುತ್ತೆ ಅಂತಂದರೆ, ಈ ಯುವತಿ ಯಾರೋ ಅವರ ಒಂದು ಸಂಬಂಧಿಕರ ಮದುವೆಗೆ ಹೋಗಿರ್ತಾರೆ, ಅಲ್ಲಿಂದಾನೇ ಏನೋ ಒಂದು ಆಗಿದೆ ಅನ್ನುವಂಥ ಅನುಮಾನ ಕೂಡ ಇದೆ. ಹೀಗಾಗಿ ಈ ಯುವತಿಯ ವಿಚಾರದಲ್ಲಿ ದೆವ್ವದ ಕಾಟವೋ ಅಥವಾ ಮಾಟ ಮಂತ್ರದ ಕಾಟವೋ ಇರಬಹುದು ಅಂತ ಅವರ ತಂದೆ ತಾಯಿಗಳು ಇಬ್ಬರು ಕೂಡ ಹೇಳ್ತಾ ಇದ್ದಾರೆ. ಅಂಜನಪ್ಪ ಮತ್ತು ಮಧುಶ್ರೀ ಏನಿದ್ದಾರೆ ಇವರ ಅಪ್ಪ ಅಮ್ಮ, ಶಾರದಾಳ ಅಪ್ಪ ಅಮ್ಮ ಅವರು ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಒಂದು ಬುರಡುಗುಂಟೆ ಎನ್ನುವಂತಹ ಗ್ರಾಮ ಏನಿದೆ ಅಲ್ಲಿ ಆ ಒಂದು ಗ್ರಾಮದ ಯುವತಿ, ಆ ದಂಪತಿಗಳು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮಗಳಿಗೆ ನೋಡಿ ಹುಷಾರಿರಲಿಲ್ಲ, ಒಂದು 3-4 ವರ್ಷದಿಂದ ಏನು ಸಮಸ್ಯೆ ಇತ್ತು, ನಾವು ಎಲ್ಲ ಕಡೆ ತೋರಿಸಿದ್ವಿ, ಎಲ್ಲ ಡಾಕ್ಟ್ರು ಹಾಸ್ಪಿಟ್ಲ್ ಎಲ್ಲರನ್ನು ಕೂಡ ಸುತ್ತಾಡಿದ್ವಿ, ಎಲ್ಲ ಚೆಕ್ ಮಾಡಿಸಿದಾಗ ರಿಪೋರ್ಟ್ ಬರ್ತಾ ಇದ್ದಿದ್ದು ಬರೀ ನಾರ್ಮಲ್ ಅಂತ. ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾ ಇದ್ರು. ಆದರೆ ನಮ್ಮ ಮಗಳಿಗೆ ಹೊಟ್ಟೆ ನೋವು ಜಾಸ್ತಿ ಇರ್ತಾ ಇತ್ತು. ನಾವಿದು ಯಾಕೋ ವರ್ಕೌಟ್ ಆಗಲ್ಲ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋದ್ವಿ, ಪೂಜೆಗಳನ್ನು ಮಾಡಿಸ್ತೀವಿ, ಅನೇಕ ಹವನಗಳನ್ನು ಮಾಡಿಸಿದ್ವಿ. ಆಗ ಏನಾಗ್ತಾಯಿತ್ತು ಅಂದರೆ ಸ್ವಲ್ಪ ದಿನ ಆ ರೀತಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಕಡಿಮೆ ಆಗಿಬಿಡ್ತಾ ಇತ್ತು, ನಾರ್ಮಲ್ ಆಗಿರ್ತಿದ್ಲು. ಆಮೇಲೆ ಒಂದು ಸ್ವಲ್ಪ ನಂತರ ಮತ್ತೆ ಅದೇ ಸಮಸ್ಯೆ ಶುರುವಾಗ್ತಾ ಇತ್ತು. ಎಲ್ಲೋ ಒಂದು ಕಡೆ ನಮಗೆ ಮಾಟ ಮಂತ್ರ ಮಾಡಿಸಿದಾರೆ ಅಂತ ಹೇಳಿ ನಾವು ನಾಟಿ ಔಷಧಿಗಳನ್ನು ಕೂಡ ಕೊಡಿಸಿದ್ವಿ, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಒಂದು ದಿನ ತಾಯಿ ಹುಷಾರಿಲ್ಲ ಅಂತ ಎಲ್ಲಿಗೋ ಒಂದು ಕಡೆ ಆಸ್ಪತ್ರೆಗೆ ಹೋಗಿರ್ತಾರೆ. ಆಸ್ಪತ್ರೆಗೆ ಹೋಗಿ ವಾಪಸ್ ಬರುವಷ್ಟರಲ್ಲೇ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಶಾರದಾ. ಆ ಸಮಯದಲ್ಲಿ ನೇಣು ಬಿಗಿದುಕೊಂಡಂತಹ ಸ್ಥಿತಿಯಲ್ಲಿ ಶಾರದಾಳ ಒಂದು ಮೃತದೇಹ ಪತ್ತೆಯಾಗುತ್ತೆ. ಆಗ ಸಾಕಷ್ಟು ಅನುಮಾನಗಳು ಉಟ್ಕೊಳ್ಳುತ್ತೆ. ಈ ಒಂದು ಯುವತಿಯ ಸಾವಿಗೆ ದೆವ್ವನೇ ಕಾರಣ ಇರಬಹುದು. ಯಾಕಂದರೆ ಅಷ್ಟೊಂದು ಸಮಸ್ಯೆ ಇದೆ, ಅದು ಆ ರೀತಿಯಾಗಿದೆ. ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾಳೆ, ಕೂಗಾಡ್ತಾ ಇರ್ತಾಳೆ, ಕಿರ್ಚಾಡ್ತಾ ಇರ್ತಾಳೆ, ಕೋಪ ಮಾಡ್ಕೊಳ್ತಾ ಇರ್ತಾಳೆ, ಬೈತಾ ಇರ್ತಾಳೆ. ಈ ರೀತಿಯಾದಂತಹ ಒಂದು ಎಲ್ಲ ವರ್ತನೆಯನ್ನು ಕಂಡಿರ್ತಾರೆ ತಂದೆ ತಾಯಿಗಳು. ಬೇಸರ ಆಗಿಬಿಟ್ಟಿರುತ್ತೆ, ಏನಪ್ಪ ದೇವರೇ ಇದು ನಮ್ಮ ಮಕ್ಕಳು ಯಾಕೆ ಸರಿ ಹೋಗ್ತಾ ಇಲ್ಲ, ನಾವೆಲ್ಲ ಎಲ್ಲ ಕಡೆ ತೋರಿಸ್ತಾ ಇದ್ದೀವಿ, ದೇವರು ಮೊರೆ ಹೋಗ್ತಾ ಇದ್ದೀವಿ, ಆದರೂ ಕೂಡ ಯಾಕೆ ಇದಿಷ್ಟು ಆಗ್ತಾ ಇಲ್ಲ ಅಂತಂದರೆ ಇದು ಡಾಕ್ಟರ್ಗೂ ವೈದ್ಯಕೀಯ ಒಂದು ಚಿಕಿತ್ಸೆಗೂ ಕೂಡ ಮೀರಿದಂತಹ ಒಂದು ವಿಚಾರ. ಅದೇ ದೆವ್ವ ಅಥವಾ ಮಾಟ ಮಂತ್ರ ಇರಬಹುದು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಆದರೆ
ಪೊಲೀಸರು ಮಾತ್ರ ಇದನ್ನು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅನುಮಾನಾಸ್ಪದ ಸಾವು ಅಂತ ಹೇಳಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈ ಒಂದು ವಿಚಾರವಾಗಿ. ಆದರೆ ಸದ್ಯಕ್ಕೆ ಅವರ ಮನೆಯಲ್ಲಿರುವಂತಹ ಒಂದು ಯೋಚನೆ ಭಯ ಏನು ಅಂತಂದರೆ, ಮಗಳಿಗೆ ದೆವ್ವದ ಕಾಟ ಇತ್ತು, ಅದರಿಂದಾನೇ ಸಾವನ್ನಪ್ಪಿರಬಹುದು ಅಂತ ಅವರ ತಂದೆ ತಾಯಿಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಾಗ, ದೇವಸ್ಥಾನಕ್ಕೆ ಹೋಗಿ ಬಂದಾಗ, ಸ್ವಲ್ಪ ಸರಿಯಾದಾಗ, ಅದಾದ ಸ್ವಲ್ಪ ನಂತರ ಮತ್ತೆ ಅದೇ ರೀತಿಯಾಗಿ ನಡ್ಕೊಳ್ತಿರುವಾಗ ಸಹಜವಾಗಿ ಈಗ ಜನಸಾಮಾನ್ಯರಲ್ಲಿ ಕಾಡುವಂಥದ್ದು, ಭಯ ಪಡುವಂಥದ್ದು ಇದೇ ವಿಚಾರಕ್ಕಾಗಿ. ಏನೋ ದೆವ್ವ ಮೆಟ್ಕೊಂಡಿದೆ, ಹಾಗೆ ಹಿಂಗೆ, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂತ. ಕೆಲವೊಂದು ಬಾರಿ ಕೆಲವೊಂದನ್ನು ನಂಬಬೇಕು ಬಿಡಬೇಕು ಗೊತ್ತಿಲ್ಲ. ಆದರೆ ಮೂಢನಂಬಿಕೆ ಅನ್ನಬೇಕು ಅಥವಾ ಅವರ ನಂಬಿಕೆಯಲ್ಲಿ ಇದು ಮುಳುಗಿ ಹೋಗಿಬಿಡುತ್ತೋ ಗೊತ್ತಿಲ್ಲ. ಆದರೆ ಒಂದು ಹೆಣ್ಣು ಮಗುವಿನ ಜೀವ ಹೋಗಿದೆ. ಈಗ ಈ ರೀತಿಯಾದಂಥ ಒಂದು ವರ್ತನೆ ನಡ್ಕೊಳ್ತಾ ಇದ್ದಂಥ ವಿಚಿತ್ರವಾದಂಥ ಒಂದು ವರ್ತನೆಯಿಂದಾನೇ ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ತಂದೆ ತಾಯಿಗಳು ಈ ರೀತಿಯಾದಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪೊಲೀಸರು ಮಾತ್ರ ಇದನ್ನು ಅಸಹಜ ಸಾವು ಅಂತ ಹೇಳಿ ದಾಖಲು ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.